ಹಾಯ್ ಹಲ್ದಿ ಫಂಕ್ಷನ್ ಮುಗಿಸ್ಕೊಂಡು ಬಿಜಾಪುರ ಮನಿಗೆ ಬರೋದ್ರಾಗೆ ಬಿಜಾಪುರ ಮನಿ ನೋಡ್ರಿ ಫುಲ್ ಲೈಟ್ಸ್ ಇಂದ ಮಸ್ತ್ ಮಿಂಚಕತೈತಿ. ಫುಲ್ ರೆಡಿ ಆಗಿತ್ತು ಮನಿ. ಸಂಜಿಕ್ ಬಂದಿದ್ದೆ ಭಾಳ ಲೇಟ್ ಆಗಿತ್ತು, ಹಂಗಾಗಿ ಸಂಜಿನಾಗ ಏನು ವಿಡಿಯೋ ಮಾಡ್ಲಿಲ್ಲ. ಅದಾದ್ಮೇಲೆ ಇದು ನೆಕ್ಸ್ಟ್ ಡೇ ಮುಂಜಾನೆ ಎದ್ದ ತಕ್ಷಣ ಫಸ್ಟ್ ಶುರು ಆಗಿದ್ದು ಅಂದ್ರ ಹಾಕೋದ್ರಿಂದ. ಆಮೇಲೆ ಅಕ್ಕ ನೀವು ನಿಮ್ ತಂಗಿ ಮದ್ವಿ ಅಂತ ಹೇಳಿದ್ರಿ, ನಿಮ್ ಬಿಜಾಪುರ ಮನ್ಯಾಗ ಯಾಕೆ ಅಂದ್ರ ಹಾಕಕತ್ತೀರಿ ಅಂತ ಹೇಳಿ ಭಾಳ ಮಂದಿ ಕ್ವಶನ್ ಕೇಳ್ಬೋದ. ಆಮೇಲೆ ಬಹಳಷ್ಟು ಮಂದಿ ಗೆಸ್ಸು ಮಾಡಿರಿ, ಬಟ್ ಈ ಲಾಗ್ನಾಗ ಹೇಳೇ ಬಿಡ್ತೀನಿ ನಾನು. ನನ್ ತಂಗಿ ಮದ್ವಿ ಆಗಕತ್ತಿದ್ದು ನನ್ ಹಸ್ಬೆಂಡ್ ತಮ್ಮನ್ನ ಅಂದ್ರ ನನ್ ಮೈದನ್ನ. ಹಂಗಾಗಿ ನಮ್ ತಂಗಿ ಬೇರೆ ಯಾರ ಮನಿಗೂ ಹೋಗಲ್ಲ, ನನ್ ಮನಿಗೆ ಬರ್ತಾಳ ಬಿಜಾಪುರಿಗೆ. ಇವತ್ತ ನಮ್ ಮನ್ಯಾಗ ಫಂಕ್ಷನ್ ಗಳು ನಡೆದವ. ಏನಂದ್ರ ಗಂಡಿನವ್ರ ಕಡೆ ಫಂಕ್ಷನ್ಸ್ ಏನೇನ್ ಇರುತ್ತಲ್ಲ ಅದೆಲ್ಲ ಇವತ್ ಮಾಡಾಕತ್ತೀವಿ. ಫಸ್ಟ್ ಶುರು ಆಗಿದ್ದು ಅಂದ್ರ ಹಾಕೋದ್ರಿಂದ. ಅಂದ್ರ ಹಾಕಕ್ಕಿಂತ ಮೊದ್ಲ ಅಂದ್ರ ಪೂಜೆ ಅಂತ ಮಾಡ್ತಾರಂತ. ಅದಕ್ಕಂತ ನಮ್ಮ ಮನಿ ಹಿಂದ ಗಣಪತಿ ಗುಡಿ ಅದ, ಅಲ್ಲಿಗೆ ಹೊಂಟಿವಿ. ಇವ್ರು ನಮ್ಮ ಅತ್ತಿಯವ್ರದು ಅಣ್ಣ ಮತ್ತ ಅವ್ರ ವೈನಿ, ಅಂದ್ರ ವಿನಯ್ ಅವ್ರ ಸ್ವಾದರ್ ಮಾವ ಅತ್ತಿ. ಇವ್ರು ವಿನಯ್ ಅವ್ರ ಅಕ್ಕ ಮತ್ತ ಅನನ್ಯ ಇಬ್ರು ಕೂಡಿ ಆರತಿ ಮಾಡಕತ್ತಾರ. ಈ ಅಂದ್ರ ಪೂಜೆ ಅನ್ನೋದನ್ನ ಮದ್ವಿ ಆಗೋ ಹುಡ್ಗಂದು ಸೋದರ ಮಾವ ಇಲ್ಲಾಂದ್ರ ಅಕ್ಕ ಮಾವ ಮಾಡ್ತಾರಂತ. ಹಂಗಾಗಿ ಇಲ್ಲಿ ಇವ್ರು ಪೂಜೆ ಮಾಡಕತ್ತಿದ್ದ. ಫಸ್ಟ್ ಗಣಪತಿ ಗುಡಿ ಹೋಗಿ ಪೂಜೆ ಮಾಡ್ಕೊಂಡ್ ಬಂದ್ವಿ. ಇಲ್ಲಿ ನೋಡ್ರಿ ವಿನಯನ್ ಡಾನ್ಸ್ ರೋಡ್ನ್ಯಾಗ. ಬಂದ ತಕ್ಷಣ ಈ ರೀತಿ ಕಾಲಿಗೆ ನೀರ್ ಹಾಕಿ ಅಂದ್ರ ಪೂಜೆ ಮಾಡ್ಕೊಂಡ್ ಬಂದಿರ್ತೀವಲ್ಲ ಅದನ್ನ ಮನಿ ಮುಂದ ಈ ರೀತಿ ಕಟ್ತಾರ. ಇಲ್ಲಿ ಕಟ್ಟಿ ಇನ್ನೊಂದ್ ನಂಗೆ ಹೊಸದ್ ಏನ್ ಅನ್ಸಿತ್ತಂದ್ರ ಇಲ್ಲೊಂದ್ ಸೀರೆ ಉಡ್ಸಿದ್ರು ಅಂದ್ರಕ್ಕ. ಇದನ್ನ ನಾ ನೋಡಿರ್ಲಿಲ್ಲ, ಫಸ್ಟ್ ಟೈಮ್ ನೋಡಾತೀನಿ. ಆಮೇಲೆ ಅಂದ್ರ ಪೂಜೆ ಮಾಡ್ಕೊಂತಾನೆ ಮನ್ಯಾಗ ಬೇರೆ ಪೂಜೆಗಳಿಗೆಲ್ಲ ರೆಡಿನೂ ಮಾಡ್ಕೊಳಕತ್ತಿದೀವಿ. ನೆಕ್ಸ್ಟ್ ಲಕ್ಷ್ಮೀ ಪೂಜೆ ಇತ್ತು, ಹಂಗಾಗಿ ಲಕ್ಷ್ಮೀ ಪೂಜೆ ರೆಡಿ ಮಾಡಿದ್ವಿ. ಅದಾದ್ಮೇಲೆ ಇದು ನಾವು ಜೋರ್ ಬಿಡೋದಂತ ಮಾಡ್ತಾರ, ಅದನ್ನ ವಿಡಿಯೋ ಮಾಡೋದಾಗಿಲ್ಲ ನನಗ. ಅದ್ ಮಾಡ್ದವ್ರಿಗೆ ಅಂಕಲ್ ಆಂಟಿಗೆ ಬಟ್ಟಿ ಮಾಡಿ ನಾವು ಇಬ್ರು ನಮಸ್ಕಾರ ಮಾಡಿದ್ವಿ. ಅದಾದ್ಮೇಲೆ ಇದು ಲಗ್ನದ ಅಕ್ಕಿ ಕಾಳು ಕಟ್ಟದಂತ ಆ ಪೂಜೆ ಮಾಡಿದ್ರು. ನೆಕ್ಸ್ಟ್ ಬಳಿ ಹಾಕ್ಸ್ಕೊಳ್ಳೋದು ಅವತ್ತೇ ಇತ್ತು, ಹಂಗಾಗಿ ಬಳಿ ಶಾಸ್ತ್ರದ್ದು ಪೂಜೆ ಮಾಡಿ ನೆಕ್ಸ್ಟ್ ಇಲ್ಲಿ ಒಳಕಲ್ ಪೂಜೆ ಮಾಡಕತ್ತೀವಿ. ಈ ಒಳಕಲ್ ಪೂಜೆ ಅನ್ನೋದು ನಮ್ಮ ಉತ್ತರ ಕರ್ನಾಟಕ ಸೈಡ್ ಮಾಡ್ತಾರ. ಇದಕ್ಕ ಬೀಸಕಲ್ ಅಂತಾರ, ಹಂಗೆ ಮರ ಪೂಜೆ ಅಂತ ಮಾಡ್ತಾರ. ಅದಾದ್ಮೇಲೆ ಲಕ್ಷ್ಮೀ ಪೂಜೆ ಮಾಡಿ ಮುತ್ತೈದರಿಗೆ ಉಡಿ ತುಂಬ್ತಾರ. ಈ ರೀತಿ ದಂಡಿ ಕಟ್ಟಿ ಉಡಿ ತುಂಬೋದು ನಮ್ ಕಡೆ ಪದ್ಧತಿ. ಅದನ್ನ ಮಾಡಾದ್ಮೇಲೆ ಲಾಸ್ಟಿಗೆ ಗಂಡನ ಹೆಸರು ಕೇಳ್ತಾರೆ ಎಲ್ಲಾರ್ಗು. ಅವಾಗ ಆಂಟಿ ಕೇಳಕತ್ರ ಏನೋ ಮಜಾಕ್ ಮಾಡ್ಕೊಂಡ್ ಕೂತಿದ್ವಿ, ಅದೇ ನಡೆದಿತ್ತು ಇಲ್ಲಿ. ನಕ್ಕೋ ಅಂತ ಚಲೋತ್ನಾಗೆ ಎಂಜಾಯ್ ಮಾಡಿದ್ವಿ. ಎಲ್ಲಾ ಪೂಜೆಗಳು ಮುಗ್ದಿಂದ ಸ್ವಲ್ಪ ಹೊತ್ತು ಮಾತಾಡ್ಕೊಂಡ್ ಕೂತು ಆಮೇಲೆ ಎಲ್ಲಾರು ಸೇರಿ ಊಟ ಮಾಡಿದ್ವಿ. ಇವತ್ತಿನ ದಿನ ಹಿಂಗಿತ್ತು. ಮುಂದಿನ ಲಾಗ್ನಾಗ ಸಿಗ್ತೀನಿ, ಬಾಯ್.